ಸರ್, ನಿಮ್ಮ ಸಾಮಾಜಿಕ ಜಾಲತಾಣದ ಸಂಚಾಲಕ ಪ್ರಶಾಂತ್ ಮುಕ್ನೂರ್ನ ವಿಚಾರಣೆ ಕರೆಸಿದ್ರು, ಬಂಧನ ಆಗಿತ್ತು, ಆ ಥರದ್ದೆಲ್ಲ ಹೇಳ್ತಿದ್ರು. ಏನದು ಪ್ರಕರಣ ಆ್ಯಕ್ಚುಲಿ? ನೋಡಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಕೂಡ ನೂರಾರು ಟ್ವೀಟ್ಗಳನ್ನು ಮಾಡಿದ್ದಾರೆ, ನೂರಾರು ಆಪಾದನೆಗಳನ್ನು ಮಾಡಿದ್ದಾರೆ. ಕಳೆದ ಬಾರಿನೂ ಚುನಾವಣೆಯಲ್ಲಿ 40% ಸರ್ಕಾರ ಅಂತ ಎಲ್ಲ ಮಾಡಿದರು. ಇದುವರೆಗೂ 1 ವರ್ಷ ಆಯಿತು, ತನಿಖೆ ಮಾಡಿದ್ದೀನಿ ಅಂದರು, ಇದುವರೆಗೂ ಏನು ಬರಲೇ ಇಲ್ಲ. ಕಾಂಗ್ರೆಸ್ ಅಂದರೆ ಸುಳ್ಳು ಹೇಳೋದರಲ್ಲಿ ನಿಸ್ಸೀಮ್ರವರು ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದ ಇನ್ಚಾರ್ಜನ್ನು ನೋಟಿಸ್ ಕೊಟ್ಟು ಬಂಧನ ಮಾಡಿ ಅವ್ರನ್ನ ಎನ್ಕ್ವೈರಿಗೆ ಕರೆದಿರೋವಂಥದ್ದು ತಪ್ಪು. ಇದು ಮಾಡಬಾರ್ದು. ಅವರು ಬೇಕಾದಷ್ಟು ಟ್ವೀಟ್ ಮಾಡಿದ್ದಾರೆ, ಬೇಕಾದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಥರ ದಿನನಿತ್ಯ BJPಗೆ ಸರ್ಕಾರ ಇದೆ, ಸರ್ಕಾರ ನಮ್ಮದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ಏನು ಮಾಡ್ತಾಯಿದ್ದಾರೆ, ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಭಾಳ ದಿನ ನೀವು ಇರಲ್ಲ, ಭಾಳ ದಿನ ಉಳಿಯಲ್ಲ. ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷು ಮುಗಿತಾ ಇದೆ. ಈಗ ಸರ್ಕಾರಕ್ಕೆ ಇನ್ನು ಆಯುಷಿಲ್ಲ, ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು. ಇಂಥ ಸಂದರ್ಭದಲ್ಲಿ BJP ಕಾರ್ಯಕರ್ತರಿಗೆ ಈ ಥರ ಕಿರುಕುಳ ಕೊಡುವಂಥದ್ದು, ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು, ಇದು ಅಕ್ಷಮ್ಯ ಅಪರಾಧ. ರಾಜಕಾರಣದಲ್ಲಿರೋರು ಇದೆಲ್ಲವನ್ನು ಸಹಿಸಿದ ಮೇಲೇ ರಾಜಕಾರಣಕ್ಕೆ ಬರಬೇಕು. ಬರೀ ಆರಾತುರಾಯಿ ಹಾಕ್ಸ್ಕೊಳಕ್ಕಲ್ಲ ರಾಜಕಾರಣಕ್ಕೆ ಬರೋದು. ತೆಗಳಿಕೆಗಳಿಗೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ವ್ಯಕ್ತ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಇದನ್ನು ನಾನು ಖಂಡಿಸ್ತೀನಿ. ನಮ್ಮ ಪಾರ್ಟಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ.